ಮಹಿಳೆ ಆರೋಗ್ಯವಂತಳಾದರೆ ಇಡೀ ಸಮಾಜ ಆರೋಗ್ಯವಾಗಿ ಇರುತ್ತದೆ. ಡಾ ವೀಣಾ ಭಟ್. ಭದ್ರಾವತಿ ತಾಲೂಕಿನ ಗೌರಾಪುರದ ಗಣೇಶ ಸಮುದಾಯ ಭವನದಲ್ಲಿ ರಾ. ಗ್ರಾಮೀಣ ಪ್ರಾಶಾ ಶಿಕ್ಷಕರ ಸಂಘ ಶಿವಮೊಗ್ಗ ಜಿಲ್ಲೆ ತಾಲೂಕು ಘಟಕ ಭದ್ರಾವತಿ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಧಾನ ಉಪನ್ಯಾಸ ಮಾಡುತ್ತಿದ್ದ ನಾಡಿನ ಖ್ಯಾತ ವೈದ್ಯ ಸಾಹಿತಿ ಮತ್ತು ಹೆಸರಾಂತ ಸ್ತ್ರೀ ರೋಗ ತಜ್ಞರು, ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರು ಆದ ಡಾ ವೀಣಾ ಎಸ್ ಭಟ್ ರವರು ಮಾತನಾಡುತ್ತಾ ಆರೋಗ್ಯವಂತ ಮಹಿಳೆಯಿಂದ ಸ್ವಾದ್ಯ ಸಮಾಜದ ನಿರ್ಮಾಣ ಸಾಧ್ಯ ಎಂದರು. ನಮ್ಮ ನಡವಳಿಕೆಗಳು ಸರಿಯಿದ್ದರೆ ಎಲ್ಲವೂ ಸರಿ ಹೋಗುತ್ತದೆ ಶೂನ್ಯದು ಅಭಿಪ್ರಾಯಪಟ್ಟರು. ಸರಿಯಾದ ಜೀವನ ಕ್ರಮದಿಂದ ಮಾತ್ರ ನಮ್ಮ ಆರೋಗ್ಯವೇ ಹೊರತು ಔಷಧಿ ಮಾತ್ರೆಗಳಿರದಲ್ಲ ಎಂದರು. ಕಳೆದ 30 ವರ್ಷಗಳ ಹಿಂದೆಯೇ ಗರ್ಭಕೋಶ ಉಳಿಸಿ ಕೊಳ್ಳಿ ಆಂದೋಲನಕ್ಕೆ ಸರ್ಕಾರದ ಮೊರೆ ಹೋಗಿದ್ದೆ ಎಂದರು. ಆರೋಗ್ಯದ 7 ಸೂತ್ರಗಳನ್ನು ಹೇಳಿದರು. ಕೃತಕ ಪಾನೀಯಗಳ ಬಳಕೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು. ಮುಂದಿನ ದಿನಗಳಲ್ಲಿ ಮಹಿಳೆಯರ ಆರೋಗ್ಯದ ಮೇಲೆ ಅಲ್ಲಲ್ಲಿ ಸಂವಾದ ಆಯೋಜಿಸುವ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭದ್ರಾವತಿ ತಾಲೂಕು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿಗಳಾದ ವಿಹೆಚ್ ಪರಿಚಾಕ್ಷರಿ ರವರು, ಮಹಾವೀರನ ಸಂದೇಶಗಳು ಇಂದಿಗೂ ಪ್ರಸ್ತುತವೆಂದರು. ಮಹಿಳೆಯರಿಂದಲೇ ಸಂಸ್ಕೃತಿ ದೇಶದ ಸಮೃದ್ಧ ಬುನಾದಿ. ಮಹಿಳಾ ಶಿಕ್ಷಕಿಯರಿಂದಲೇ ಹೆಚ್ಚಿನ ಕಾಳಜಿಯುಕ್ತ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯವೆಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಹಾಲೇಶ್ ನವುಲೆ ರವರು ಸರ್ವಜ್ಞನ ವಚನಗಳನ್ನು ಉಲ್ಲೇಖಿಸಿ ಮಾತನಾಡಿದ್ದರು. ಮಹಿಳಾ ಸಬಲೀಕರಣ ಇಂದಿನ ಅಗತ್ಯವೆಂದರು. ಈ ಸಮಾರಂಭದ ಅಧ್ಯಕ್ಷತೆ ಮಾತನ್ನು ವಹಿಸಿದ್ದವರು ಶಿವಮೊಗ್ಗ ಜಿಲ್ಲಾ ಗ್ರಾಮೀಣ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ಪಿಕೆಯವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ರಾಮೀಣ ಸಂಘ ಬಲಿಷ್ಠಗೊಳ್ಳುವ ಆಶಯ ವ್ಯಕ್ತಪಡಿಸಿದರು ಮತ್ತು ಅಕ್ಟೋಬರ್ ತಿಂಗಳ ನಂತರ ಜಿಲ್ಲಾ ಗ್ರಾಮೀಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶಿವಮೊಗ್ಗದಲ್ಲಿ ಆಯೋಜಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಗ್ರಾಮೀಣ ಗೌರವಾಧ್ಯಕ್ಷರಾದ ಶ್ರೀ ಕೋಗಲೂರು ತಿಪ್ಪೇಸ್ವಾಮಿಯವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಗ್ರಾಮೀಣ ಸಂಘದ ಉದ್ದೇಶ, ನಡೆದು ಬಂದ ಹಾದಿಯ ಬಗೆಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಭದ್ರಾವತಿ ತಾಲೂಕಿನ 5 ವಿಭಾಗಗಳಿಂದ 5 ಗ್ರಾಮೀಣ ಸಾಧಕಿಯರಾದ ಅನಿತಾ, ಮೇರಿ, ವೀಣಾ, ಲತಾ, ಬೇಬಿ, ಜ್ಞಾನಪೂರ್ಣಮ್ಮ ಮತ್ತು ಭಾಗ್ಲ ಲಕ್ಷ್ಮಿಯವರಿಗೆ ಸನ್ಮಾನಿಸಲಾಯಿತು. ಆನವೇರಿಯ ನಿವೃತ್ತ ಶಿಕ್ಷಕರಾದ ರಂಗಪ್ಪನವರು ಈ 5 ಮಹಿಳಾ ಸಾಧಕಿಯರ ಪ್ರಶಸ್ತಿಯ ದಾನಿಗಳಾಗಿದ್ದರು. ಅವರು ಸಭೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ಸಭೆಯ ಆರಂಭದಲ್ಲಿ ಶ್ರೀದೇವಿ ಶಿಕ್ಷಕಿ ಪ್ರಾರ್ಥಿಸಿದರೆ ಎಲ್ಲರನ್ನೂ ಸ್ವಾಗತಿಸಿದವರು ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುಮಾ ಎಸ್ ರವರು. ಪದಗ್ರಹದ ನಂತರ ಅಧ್ಯಕ್ಷತೆ ವಹಿಸಿದ ತಾಲೂಕು ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಜಗದೀಶ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳ ಆಯೋಜನೆ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹೋರಾಟದ ಸುಳಿವು ನೀಡಿದರು. ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದವರು ಉಪಾಧ್ಯಕ್ಷರಾದ LO ಲೋಕೇಶ ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಇ ಜಗದೀಶ್ ರವರು. ವೀಣಾ ಭಟ್ ರವರ ಪರಿಚಯವನ್ನು ಉಪಾಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ರಂಗನಾಥರವರು. ಕಾರ್ಯಕ್ರಮದ ಕೊನೆಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ರಮೇಶ್ ಜ ವರದಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ND ಮತ್ತು ತಾಲೂಕು ಕೋಶಾಧ್ಯಕ್ಷ ಹನುಮಂತಪ್ಪ ಮಹಿಳಾ ಸಾಧಕಿ ಮತ್ತು ಮಹಿಳಾ ಪದಾಧಿಕಾರಿಗಳ ಸನ್ಮಾನದ ನಿರ್ವಹಣೆ ಮಾಡಿದರು.